ಸಾಮಾನ್ಯವಾಗಿ ಈ ತುಲಾ ರಾಶಿಯಲ್ಲಿ ಹುಟ್ಟಿರೋರಿಗೆ ತುಂಬ ಮನೇಲಿ ಕುತ್ಕೊಂಡು ಕೆಲಸ ಮಾಡಿ ಅಂದರೆ ಮಾಡಲ್ಲ. ಸ್ವಲ್ಪ ಟ್ರಾವೆಲಿಂಗ್ ಮಾಡುವಂಥದ್ದು, ಓಡಾಡ್ಕೊಂಡು ಕೆಲಸ ಮಾಡುವಂಥದ್ದು ಇವ್ರಿಗೆ ತುಂಬ ಸೂಟೇಬಲ್ ಜಾಬ್. ಅದು ಏನಾರು ಆಗಿರಲಿ ನೋಡಿ. ಈಗ ನೀವು ಸೆಲ್ಫ್ ಪ್ರೋಗ್ರೆಸ್ ಆಗಬೇಕು ಅಂದರೆ ಮಂತ್ರವನ್ನು ಜಪ ಮಾಡಿ ಅಂತ ಹೇಳಿದೆ ನಾನು. ಜಾಬಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಅಭಿಷೇಕ ಮಾಡಿಸ್ಬೇಕು. ಅಭಿಷೇಕ ವರ್ಕ್ ಆಗುತ್ತೆ ಇವ್ರಿಗೆ. ಮೊದಲನೇ ರಾಶಿ ಬಂದು ಇವ್ರದ್ದು ವಾಯುತತ್ವ ರಾಶಿ ಇರೋದ್ರಿಂದ ಜಪ ಮಾಡೋದ್ರಿಂದ ಬೇಗ ಸೆಲ್ಫ್ ಪ್ರೋಗ್ರೆಸ್ ಆಗುತ್ತೆ ಅಂತ. ಸಾಮಾನ್ಯವಾಗಿ ತುಂಬ ಪ್ರೋಗ್ರೆಸ್ ಆಗಬೇಕು, ಎಜುಕೇಷನ್ ಕೂಡ ನನಗೆ ತುಂಬ ಚೆನ್ನಾಗಿ ಆಗಬೇಕು ಅಂತಂದರೆ ಕಾಲಭೈರವನಿಗೆ ಹೋಗ್ಬಿಟ್ಟು ಕುಂಬಳಕಾಯಿ ಎಣ್ಣೆ ಹಚ್ಬಿಟ್ಟು ಬರಬೇಕು. ಇದು ಶತ್ರು ಬಾಧೆಯನ್ನು ಕಮ್ಮಿ ಮಾಡುತ್ತೆ. ಯಾರು ಶತ್ರು? ನನ್ನಲ್ಲಿರುವಂತಹ ಸೋಮಾರಿತನ ಅನ್ನುವಂಥ ಶತ್ರು. ಈಗ ತಿಳ್ಕೊಳ್ಳೋಣ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ. ಇನ್ನು ತುಲಾ ರಾಶಿಯಲ್ಲೂ ಕೂಡ ಯಾವ ರೀತಿಯ ಒಂದು ಗ್ರೋತ್ ಅನ್ನ ಕಂಡ್ಕೋಬಹುದು ಅನ್ನೋದನ್ನ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ತುಲಾ ರಾಶಿಗೆ ನಾವು ಮುಂದುವರೆದ್ರೆ ಅದರಲ್ಲಿ ಸೆಲ್ಫ್ ಪ್ರೋಗ್ರೆಸಿಂಗ್ ಅಂದ್ರೆ ಸ್ವತಃ ಅಭಿವೃದ್ಧಿಯನ್ನ ಪಡ್ಕೋಬೇಕು ಅನ್ನೋದಾದ್ರೆ ಆ ವ್ಯಕ್ತಿ ಏನ್ ಮಾಡ್ಬೇಕಾಗತ್ತೆ? ನೋಡಿ, ತುಲಾ ರಾಶಿ ಅಂದ ತಕ್ಷಣ ಈ ರಾಶಿನೇ ಒಂಥರ ಬ್ಯಾಲೆನ್ಸ್ಡ್ ರಾಶಿ. ಇದು ತುಲಾ ಅಂದ್ರೆ ತಕ್ಕಡಿ. ಹೌದು. ಇಲ್ಲಿ ಏನಾಗ್ಬಿಡುತ್ತೆ, ತುಲಾ ರಾಶಿಯವರು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಆಲ್ರೆಡಿ ಅವ್ರ ಲೆಕ್ಕಾಚಾರ ಇರ್ತಾರೆ. ಇಟ್ ಈಸ್ ವೆರಿ ಗುಡ್. ತುಂಬ ಒಳ್ಳೆಯ ವ್ಯಕ್ತಿತ್ವ. ಜೊತೆಗೆ ಏನೇ ಮಾಡಿದ್ರು ಸ್ವಲ್ಪ ಲೆಕ್ಕಾಚಾರ, ತೂಗಿ ಮಾತಾಡೋದು ಅಂತಾರಲ್ಲ. ಮತ್ತೆ ನೀವು ನೋಡಿ, ತುಲಾ ರಾಶಿಯವ್ರು ಬೇಗ ಎಲ್ಲೂ ಸಿಕ್ಕಾಕೊಳ್ಳಲ್ಲ. ಎಲ್ಲರನ್ನು ಬ್ಯಾಲೆನ್ಸ್ಡ್ ಆಗಿ ಮಾಡ್ತಾರೆ. ಅತಿಯಾದ ಪ್ರಾಕ್ಟಿಕಲ್ ಇಲ್ಲ, ಅತಿಯಾದ ಎಮೋಷನ್ಸ್ ಇಲ್ಲ. ಟೈಮ್ ಬೀಯಿಂಗ್ ಹೋಗ್ಬಿಡ್ತಾರೆ ಅವ್ರು. ತುಂಬಾ ತಲೆ ಕೆಡ್ಸ್ಕೊಳ್ಳಲ್ಲ ಅವರು. ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಅದಕ್ಕೆ ಯಾವಾಗಲೂ ನಾನು ಹೇಳ್ತೀನಿ, ತುಲಾ ರಾಶಿಯವರು ಗಂಡ ಅಥವಾ ಹೆಂಡತಿ ಇದ್ರೆ ಸ್ವಲ್ಪ ಅವ್ರ ಮಾತು ಕೇಳಿ ನೀವು ಏನೇ ಡಿಸಿಷನ್ ತಗೊಳಕ್ಕಿಂತ ಮುಂಚೆ ಅಂತ ಬ್ಯಾಲೆನ್ಸ್ ಮಾಡ್ತಾರೆ. ಆದ್ರೆ ಕೆಲವು ಸರಿ ಏನಾಗ್ಬಿಡುತ್ತೆ, ಅತಿಯಾದ ಲೆಕ್ಕಾಚಾರ ಕೂಡ ಉಲ್ಟಾ ಹೊಡೆದ್ಬಿಡುತ್ತೆ ನಮಗೆ. ಹೌದು. ಎಲ್ಲಾ ಕಡೆನೂ ಲೆಕ್ಕಾಚಾರ ಮಾಡಕ್ಕಾಗಲ್ಲ ನಾವು, ಅಲ್ವಾ? ಅದು ಎಲ್ಲ ಕಡೆ ವರ್ಕೌಟ್ ಆಗಲ್ಲ. ಅದರಿಂದ ನೀವು ಲೆಕ್ಕಾಚಾರ ಮಾಡಿ, ಆದ್ರೆ ಅತಿಯಾಗಿ ಬೇಡ, ಆಯ್ತಾ? ಮತ್ತೆ ಕೆಲವು ಸರಿ ಏನಾಗ್ಬಿಡುತ್ತೆ ಅಂತಂದ್ರೆ ಎಲ್ಲ ಕಡೆನೂ ವ್ಯವಹಾರಿಕವಾಗಿ ಯೋಚನೆ ಮಾಡಿದಾಗ ಸಂಬಂಧಗಳು ಕೂಡ ಬಟ್ ನೀವು ಅಂದ್ಬಿಟ್ಟು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇಟ್ ಈಸ್ ರೈಟ್. ಬಟ್ ಅದು ಎಲ್ಲ ಕಡೆನೂ ಕೆಲವು ಸರಿ ವರ್ಕ್ ಆಗದೆ ಸಂಬಂಧಗಳು ಕೆಡುವಂಥ ಸಾಧ್ಯತೆ ಇರ್ತದೆ. ಅದನ್ನು ಸ್ವಲ್ಪ ನೋಡಿಕೊಂಡು ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಳ್ಳಿ. ಆಲ್ರೆಡಿ ನೀವು ಬ್ಯಾಲೆನ್ಸ್ ಆಗಿರ್ತೀರಿ. ಇನ್ನು ಇವರು ಸೆಲ್ಫ್ ಪ್ರೋಗ್ರೆಸ್, ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ಬೇಕು ಅಂತಂದರೆ ಈ ರಾಶಾಧಿಪತಿ ಬಂದು ಶುಕ್ರ. ಈ ರಾಶಿಗೆ ಸಂಬಂಧಪಟ್ಟಂಗೆ ಶುಕ್ರ ವಿಶೇಷವಾಗಿ ಲಕ್ಷ್ಮಿಯನ್ನು ಇಂಡಿಕೇಟ್ ಮಾಡ್ತಾನೆ ಈ ರಾಶಿಯವರಿಗೆ. ಅದರಿಂದ ಯಾರೆಲ್ಲ ತುಲಾ ರಾಶಿಯಲ್ಲಿ ಹುಟ್ಟಿರ್ತಿರೋ ಇವರು ಲಕ್ಷ್ಮೀ ಅಮ್ಮನವರನ್ನ ಆರಾಧನೆ ಮಾಡ್ಬೇಕಮ್ಮ, ಆಯ್ತಾ? ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿರುವಂಥ ದುಡ್ಡಿಗೆ ತುಂಬಾ ರೆಸ್ಪೆಕ್ಟ್ ಕೊಡಬೇಕು. ನೀವು ಪ್ರತಿಯೊಂದು ದುಡ್ಡು ಸಂಪಾದನೆ ಮತ್ತು ಖರ್ಚನ್ನ ಒಂದು ಪುಸ್ತಕದಲ್ಲಿ ಬರೆಯಕ್ಕೆ ಪ್ರಾರಂಭ ಮಾಡ್ಬೇಕು ನೀವು. ಇದೇ ಫಸ್ಟ್ ರೆಮಿಡಿ ಇವ್ರಿಗೆ. ಅದಕ್ಕೊಂದು ಸ್ವಲ್ಪ ಬುಕ್ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಶ್ರೀಮ್ ಅಂತ ಬರೀಬೇಕು. ನಿಮ್ಮ ಸಂಪಾದನೆ ಮತ್ತೆ ನಿಮ್ಮ ಖರ್ಚು ಎರಡನ್ನೂ ಆ ಪುಸ್ತಕದಲ್ಲಿ ಬರೀತಾ ಹೋಗ್ಬೇಕು. ಗಂಡಸರಾಗ್ಲಿ ಹೆಂಗಸರಾಗ್ಲಿ ಬರೀತಾ ಹೋಗ್ಬೇಕು. ಇದು ಅವ್ರಿಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನ ಕೊಡುತ್ತೆ. ಮತ್ತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಒಂದು 6 ತಿಂಗಳಲ್ಲಿ ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ, ಏನ್ ಸರಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ. ಜೊತೆಗೆ ಲಕ್ಷ್ಮಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ ಸುಮ್ನೆ ಖರ್ಚು ಮಾಡೋದು. ಈಗ ನಾವು ಯಾವ್ದೋ ಒಂದು ಶಾಪಿಂಗ್ ಹೋಗಿರ್ತೀವಿ, ಅದ್ರದ್ದು ಅವಶ್ಯಕತೆ ಇರಲ್ಲ, ನಾವು ಸುಮ್ಮನೆ ಏನೋ ಶಾಪಿಂಗ್ ಮಾಡ್ಬಿಡೋದು, ಮಕ್ಳೇನೋ ಕೇಳಿದ್ರು ಅಂತ ಕೊಡಿಸ್ಬಿಡೋದು, ಆ ಥರ ಮಾಡಬೇಡಿ. ಯಾಕಂದ್ರೆ ಯಾವುದೋ ಒಂದು ಸರ್ಟನ್ ಟೈಮಲ್ಲಿ ಆ ದುಡ್ಡಿನ ಅವಶ್ಯಕತೆಗಳು ನಿಮ್ಗೆ ತುಂಬಾ ತೊಂದರೆ ಕೊಡುವಂಥ ಸಾಧ್ಯತೆ ಇರ್ತದೆ. ಇದನ್ನ ರೂಢಿಸ್ಕೋಬೇಕು. ಜೊತೆಗೆ ಲಕ್ಷ್ಮಿ ವಿಶೇಷವಾಗಿ ಶ್ರೀಂ ಮಹಾಲಕ್ಷ್ಮೀ ನಮಃ, ಶ್ರೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನ ವಿಶೇಷವಾಗಿ ಪ್ರತಿದಿನ 108 ಸರಿ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಮತ್ತೆ ಪ್ರತಿ ಶುಕ್ರವಾರ ಮಿಸ್ ಮಾಡದೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಕೊನೆ ಪಕ್ಷ ನೀವು ತುಂಬ ದೂರ ಇದೆ, ನಮ್ಗೆ ಹತ್ತಿರದಲ್ಲಿ ನಿಯರೆಸ್ಟ್ ಎಲ್ಲೂ ಲಕ್ಷ್ಮೀ ದೇವಸ್ಥಾನ ಇಲ್ಲ ಅಂದರೆ ಕೊನೆ ಪಕ್ಷ ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಲಕ್ಷ್ಮಿ, ಎಕ್ಸ್ಪೆಷಲಿ ಈ ತುಲಾ ರಾಶಿಯವರು, ವೃಷಭ ರಾಶಿಯವರು, ಅದರಲ್ಲೂ ತುಲಾ ರಾಶಿಯವರು ಒಂದು ಲಕ್ಷ್ಮಿ ಫೋಟೋವನ್ನು ಮನೇಲಿ ಇಟ್ಕೊಳ್ಳೇಬೇಕು. ಅದಕ್ಕೆ ತುಪ್ಪದ ದೀಪವನ್ನು ಹಚ್ಚುವಂಥದ್ದು. ಡೈಲಿ ಹಚ್ಚಕ್ಕಾಗಲ್ಲ ಅಂದ್ರೂ ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನು ಹಚ್ಚಿಟ್ಟು ಲಕ್ಷ್ಮೀ ಸ್ತೋತ್ರ, ಲಕ್ಷ್ಮೀ ಅಷ್ಟೋತ್ರ ಮತ್ತು ಲಕ್ಷ್ಮಿಯ ಬೀಜಾಕ್ಷರ ಮಂತ್ರಗಳು ಅಥವಾ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು ಇವರು ಜಪ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಲೈಫಲ್ಲಿ ಅತ್ಯಂತ ಯಶಸ್ಸನ್ನು, ಸೆಲ್ಫ್ ಪ್ರೋಗ್ರೆಸ್ ಪಡೆಯುವಂಥದ್ರಲ್ಲಿ ಡೌಟೇ ಇಲ್ಲ. ಜಾಬ್ ಪ್ರಾಬ್ಲಮ್ ಆಗ್ತಾ ಇದೆಯಾ, ಲಕ್ಷ್ಮೀ ದೇವಸ್ಥಾನಕ್ಕೆ 6 ಶುಕ್ರವಾರ ಹೋಗ್ಬಿಟ್ಟು ಬನ್ನಿ, ಸಾಕಿನೇನು ಬೇಡ. ಜೊತೆಗೆ ಪ್ರತಿ ದಿನ ಈ ಮಂತ್ರವನ್ನು ಜಪ ಮಾಡ್ತಾ ಬನ್ನಿ. ನಿಮಗೆ
ತುಂಬ ಫೈನಾನ್ಸ್ ಎಷ್ಟೇ ಕಷ್ಟ ಬಂದ್ರೂ ಯಾವುದೋ ಒಂದು ಕಡೆಯಿಂದ ದುಡ್ಡಿನ ಅವಕಾಶಗಳು ನಿಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಏನು ಸೆಲ್ಫ್ ಪ್ರೋಗ್ರೆಸ್ಸಿಂಗ್ ಅವ್ರಿಗಿರುತ್ತೆ, ಅದೇ ಕೂಡ ಜಾಬ್ನಲ್ಲೂ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ಇದ್ರೆ, ಲಕ್ಷ್ಮೀ ದೇವತೆಯನ್ನು ಆರಾಧನೆ ಮಾಡ್ತಾ ಇದ್ರೆ ಅವರಿಗೆ ಜಾಬ್ನಲ್ಲೂ ಕೂಡ ಪ್ರೋಗ್ರೆಸ್ ಆಗುತ್ತೆ. ಇಲ್ಲ, ಜಾಬ್ ಅಂತ ಬಂದಾಗ ಇವರಿಗೆ ಚೇಂಜ್ ಆಗ್ಬಿಡುತ್ತೆ, ಜಾಬ್ ಬೇರೆ ಆಗುತ್ತೆ. ಇದು ಕಂಪ್ಲೀಟ್ ಆಗಿ ಸೆಲ್ಫ್ ಪ್ರೋಗ್ರೆಸ್ ಅಂತ ಬಂದಾಗ ಇವರು ವೈಯಕ್ತಿಕವಾದಂತಹ ಬೆಳವಣಿಗೆಗೋಸ್ಕರ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾದ್ರೆ ತುಲಾ ರಾಶಿಯವರು ಅವರ ಉದ್ಯೋಗದಲ್ಲಿ ಉತ್ತುಂಗಕ್ಕೆ ಇರಬೇಕು ಅಂತಂದ್ರೆ ಏನ್ ಮಾಡಬೇಕು, ಅದಕ್ಕೆ ಏನೆಲ್ಲ ಪರಿಹಾರ ಇದೆ, ಬನ್ನಿ ಗುರುಗಳ ಹತ್ರ ತಿಳ್ಕೊಳ್ಳೋಣ. ನೋಡಿ, ಇವರಿಗೆ ಜಾಬು ಎಜುಕೇಶನ್ ಅಂತ ಬಂದ ತಕ್ಷಣನೇ ಇವರಿಗೆ ದಶಮಾಧಿಪತಿ ಬಂದು ಚಂದ್ರ. ಚಂದ್ರ ಚಂಚಲಕಾರಕ ಮತ್ತು ಸಾಮಾನ್ಯವಾಗಿ ಈ ತುಲಾ ರಾಶಿಯಲ್ಲಿ ಹುಟ್ಟಿರೋರಿಗೆ ತುಂಬ ಮನೇಲಿ ಕುತ್ಕೊಂಡು ಕೆಲಸ ಮಾಡಿ ಅಂದರೆ ಮಾಡಲ್ಲ. ಮತ್ತು ಯಾವುದೋ ಒಂದು ಆಫೀಸ್, ಒಂದು ಕ್ಯಾಬಿನ್ ಒಳಗಡೆ ಕುತ್ಕೊಂಡು ಮಾಡಿ ಅಂದರೆ ಅವ್ರಿಗೆ ಸ್ವಲ್ಪ ಕಷ್ಟ. ಸಾಮಾನ್ಯವಾಗಿ ಅವ್ರಿಗೆ ಸ್ವಲ್ಪ ಟ್ರಾವೆಲಿಂಗ್ ಮಾಡುವಂಥದ್ದು, ಓಡಾಡ್ಕೊಂಡು ಕೆಲಸ ಮಾಡುವಂಥದ್ದು ಇವ್ರಿಗೆ ತುಂಬ ಸೂಟೇಬಲ್ ಜಾಬ್. ಅದು ಏನಾರು ಆಗಿರಲಿಲ್ಲ. ಅದರಿಂದ ನೀವು ಆಯ್ಕೆ ಮಾಡ್ಕೊಳ್ಳುವಾಗ್ಲೇ ಆ ಥರದ ಜಾಬನ್ನು ಸ್ವಲ್ಪ ಆಯ್ಕೆ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಅದು ನಿಮಗೆ ಯಶಸ್ಸನ್ನು ಕೊಡುತ್ತೆ. ಓಡಾಡ್ಕೊಂಡು ಕೆಲಸ ಮಾಡ್ಬೇಕು, ನೀವು ಕುತ್ಕೊಂಡು ಕೆಲಸ ಮಾಡಿದ್ರೆ ಮಾರ್ಕೆಟಿಂಗ್ ಫೀಲ್ಡ್ ಏನಾದ್ರೂ ಮಾಡಿ ನೀವು ಕೊನೆಯ ಪಕ್ಷ ನೀವು 1-2 ಅವರ್ ಆಫೀಸಲ್ಲಿ ಕೂತಿದ್ದೀರಾ ಅಂದರೆ 1-2 ಅವರು ಹೊರಗಡೆ ಹೋಗ್ಬಿಟ್ಟು ಅದರದ್ದು ಕಂಟಿನ್ಯೂಟಿ ಜಾಬು, ಏನೋ ಒಂದು ಫಾಲೋ ಅಪ್ ಇರ್ಬೋದು, ಏನೋ ಒಂದು ಕಲೆಕ್ಷನ್ ಇರ್ಬೋದು, ಅಥವಾ ಇನ್ನೊಂದೇನೋ ಇರ್ಬೋದು, ವಿಸಿಟ್ ಇರ್ಬೋದು, ಸೈಟ್ ವಿಸಿಟ್ ಇರ್ಬೋದು, ಈ ಥರ ಏನೋ ಒಂದು ಕೆಲಸ ನೀವೇನು ಮಾಡಬೇಕು ಅಂದರೆ ಓಡಾಡುವಂಥ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ನಿಮಗೆ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಜೊತೆಗೆ ಇವರು ಶಿವನಿಗೆ ಅಭಿಷೇಕ, ಸಾಮಾನ್ಯವಾಗಿ ಸೋಮವಾರದ ದಿನ ಚಂದ್ರಶೇಖರನಿಗೆ ಜಲಾಭಿಷೇಕ ಮಾಡಿಸುವಂಥದ್ದು ಅಥವಾ ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು, ಪ್ರತಿ ಸೋಮವಾರ ಶಿವನ ಟೆಂಪಲ್ಗೆ ಹೋಗುವಂಥದ್ದು ಅಥವಾ ಸೋಮವಾರ ದಿನ ಅಕ್ಕಿ ಬೆಲ್ಲವನ್ನು ಶಿವನಿಗೆ ಅರ್ಪಣೆಯನ್ನು ಮಾಡುವಂಥದ್ದು ಇಟ್ಸ್ ಎ ಬೆಸ್ಟ್ ರಿಸಲ್ಟ್. ತುಂಬ ಚೆನ್ನಾಗಿ ರಿಸಲ್ಟ್ ಇವರಿಗೆ ಸಿಗುತ್ತೆ. ಓಂ ಚಂದ್ರಶೇಖರಾಯ ನಮಃ, ಇಟ್ ಇಸ್ ಎ ವೆರಿ ಪವರ್ಫುಲ್ ಮಂತ್ರ ಜಾಬ್ಗೆ. ಓಂ ಚಂದ್ರಶೇಖರಾಯ ನಮಃ ಈ ಮಂತ್ರವನ್ನು ಡೈಲಿ 108 ಸರಿ ಜಪ ಮಾಡ್ತಾ ಬರುವಂಥದ್ದು. ನೋಡಿ, ಈಗ ನೀವು ಸೆಲ್ಫ್ ಪ್ರೋಗ್ರೆಸ್ ಆಗಬೇಕು ಅಂದರೆ ಮಂತ್ರವನ್ನು ಜಪ ಮಾಡಿ ಅಂತ ಹೇಳಿದೆ ನಾನು, ಕರೆಕ್ಟ್ ಅಲ್ವಾ? ಆದ್ರೆ ಜಾಬಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಭಿಷೇಕ ಮಾಡಿಸ್ಬೇಕು. ಅಭಿಷೇಕ ವರ್ಕ್ ಆಗತ್ತೆ ಇವ್ರಿಗೆ. ಅಲ್ಲಿ ಜಪ ತುಂಬಾ ಜಾಸ್ತಿ ವರ್ಕ್ ಆಗಲ್ಲ, ಬಟ್ ಅಭಿಷೇಕ ವರ್ಕ್ ಆಗುತ್ತೆ ಜಾಬ್ಲು. ಅದರಿಂದ ಯಾವ್ಯಾವ ಭಾವಗಳು ಯಾವ್ಯಾವ ತತ್ವವನ್ನ ಹೊಂದಿರುತ್ತೋ, ಈಗ ನೋಡಿ ನಾವು ಜಲತತ್ವ ಅಂದ ತಕ್ಷಣ ಅಭಿಷೇಕ ಮಾಡ್ಬೇಕು ಅಂತ ಹೇಳ್ತೀವಿ. ದಶಮ ಭಾವ ಮೊದಲನೇ ರಾಶಿ ಬಂದು ಇವ್ರದ್ದು ವಾಯು ತತ್ವ ರಾಶಿ ಇರೋದ್ರಿಂದ ಜಪ ಮಾಡೋದ್ರಿಂದ ಬೇಗ ಸೆಲ್ಫ್ ಪ್ರೋಗ್ರೆಸ್ ಆಗುತ್ತೆ ಅಂತ. ಅದರಿಂದ ನೀವು ಜಾಬಲ್ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಓಂ ಚಂದ್ರಶೇಖರಾಯ ನಮಃ ಅಂತ ಪ್ರಾರ್ಥನೆಯನ್ನ ಮಾಡಿ, ಜೊತೆಗೆ ಪ್ರತಿ ಸೋಮವಾರದ ದಿನ ಶಿವನಿಗೆ ಜಲಾಭಿಷೇಕವನ್ನ ಮಾಡಿಸಿ ಅಕ್ಕಿ ಬೆಲ್ಲ ನೈವೇದ್ಯ ಮಾಡಿ, ನಿಮ್ಮ ಲೈಫಲ್ಲಿ ಚಮತ್ಕಾರನೇ ಆಗುತ್ತೆ. ತುಲಾ ರಾಶಿಯಲ್ಲಿ ಇರುವಂತಹ ಪ್ರತಿಯೊಬ್ಬರು ತಮ್ಮ ವಿದ್ಯಾಭ್ಯಾಸದಲ್ಲಿ ಒಂದಷ್ಟು ಗ್ರೋತ್ ಅನ್ನ ಪಡ್ಕೋಬೇಕು, ನಾವು ಕೂಡ ಮುಂದೆ ಹೋಗ್ಬೇಕು ಅನ್ನುವಂಥವ್ರಿಗೆ ಏನೆಲ್ಲ ಪರಿಹಾರ ಇದೆ, ಮತ್ತೆ ಯಾವೆಲ್ಲ ಸುಲಭವಾದಂಥ ಪರಿಹಾರಗಳನ್ನ ನೀವು ಫಾಲೋ ಮಾಡಿ ನಿಮ್ಮ ಎಜುಕೇಶನ್ ನಲ್ಲಿ ಗ್ರೋತ್ ಪಡ್ಕೋಬಹುದು? ಬನ್ನಿ ಗುರುಗಳ ಹತ್ರ ತಿಳ್ಕೊಳ್ಳೋಣ. ಗುರುಗಳ, ಎಜುಕೇಶನ್ ಸಂಬಂಧಪಟ್ಟಂತೆ ತುಲಾ ರಾಶಿಯವರು ಯಾವ ರೀತಿ ಅವರ ಗ್ರೋತ್ನ ಪಡ್ಕೊಳ್ಬೋದು? ನೋಡಿ, ತುಲಾ ರಾಶಿಯವರು ಸಾಮಾನ್ಯವಾಗಿ ತುಂಬ ಪ್ರೋಗ್ರೆಸ್ ಆಗಬೇಕು, ಸೆಲ್ಫ್ ಪ್ರೋಗ್ರೆಸ್ ಜೊತೆಗೆ ನನ್ನ ಎಜುಕೇಷನ್ ಕೂಡ ನನಗೆ ತುಂಬ ಚೆನ್ನಾಗಿ ಆಗಬೇಕು ಅಂತಂದರೆ ಪ್ರತಿ ಅಷ್ಟಮಿ ದಿನ ಕಾಲಭೈರವನಿಗೆ ಹೋಗ್ಬಿಟ್ಟು ಕುಂಬಳಕಾಯಿ ಎಣ್ಣೆ ಹಚ್ಬಿಟ್ಟು ಬರಬೇಕು. ಇದು ಶತ್ರು ಬಾಧೆಯನ್ನು ಕಮ್ಮಿ ಮಾಡುತ್ತೆ. ಯಾರು ಶತ್ರು? ನನ್ನಲ್ಲಿರುವಂತಹ ಸೋಮಾರಿತನ ಅನ್ನುವಂಥ ಶತ್ರು, ನನ್ನಲ್ಲಿರುವ ಆಲಸ್ಯತನ ಅನ್ನುವಂಥ ಶತ್ರು ನಿವಾರಣೆ ಆಗುತ್ತೆ. ಇಟ್ಸ್ ಎ ವೆರಿ ಪಾಸಿಟಿವ್. ಕಾಲಭೈರವ ಅಂದ್ರೇನೆ ಕಾಲದ ಮಿತಿ ಇಲ್ದಿದವನು ಅಂತ, ಮತ್ತೆ ಕಾಲದಲ್ಲಿ ಆಗುವ ಸಮಸ್ಯೆಗಳಿಗೆ ಪರಿಹಾರ ಕೊಡೋನು. ಅದಕ್ಕೋಸ್ಕರ ಏನಂತಂದ್ರೆ ನೀವು ಡಿಸ್ಟರ್ಬ್ ಆಗ್ತಾ ಇದೆ, ಎಜುಕೇಶನ್ ಡಿಸ್ಟರ್ಬ್ ಆಗ್ತಾ ಇದೆ, ಓದಕ್ಕಾಗ್ತಾ ಇಲ್ಲ, ಏನೇನೋ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಬರ್ತಾ ಇದೆ ಅಂದರೆ ಕಾಲಭೈರವನ ಆರಾಧನೆ ಇಟ್ ಈಸ್ ಎ ವೆರಿ ಪವರ್ಫುಲ್. ಕಾಲಭೈರವನನ್ನ ನೀವು ಎಷ್ಟು ಪೂಜೆ ಮಾಡ್ತಿರೋ, ಎಷ್ಟು ಆರಾಧನೆ ಮಾಡ್ತಿರೋ ಅಷ್ಟು ಒಳ್ಳೇದು. ಆದರೆ ಕಾಲಭೈರವನನ್ನ ನೀವು ಕೆಲವೊಬ್ಬರು ಮನೆಯಲ್ಲಿ ತಂದಿಟ್ಕೊಳ್ಳಲ್ಲ. ಏನಕ್ಕೆ ಇಟ್ಕೊಳ್ಳಲ್ಲ ಅಂತಂದರೆ ಕಾಲಭೈರವನ್ನ ಇಟ್ಕೊಂಡ್ರೆ ಸ್ವಲ್ಪ ಶಿಸ್ತು ಪಾಲನೆಯನ್ನು ನಾವು ಮಾಡಬೇಕು ಅಂತ. ಅದರಿಂದ ನೀವೇನು ಮಾಡಬೇಕು ಅಂದರೆ ಅಷ್ಟಮಿ ದಿನ ಕಾಲಭೈರವನ ದರ್ಶನವನ್ನು ಮಾಡಿ, ಅದರ ಜೊತೆಗೆ ಕುಂಬಳಕಾಯಿ ದೀಪವನ್ನು ಹಚ್ಚುವಂಥದ್ದು, ಕಾಲಭೈರವನ ಅಷ್ಟಕವನ್ನು ಓದುವಂಥದ್ದು, ಇದನ್ನು ರೆಗ್ಯುಲರ್ ಆಗಿ ನೀವು ಅಭ್ಯಾಸ ಮಾಡುವಂಥದ್ದು. ಎರಡನೇ ಪರಿಹಾರ ಬಂದು ಹನುಮಾನ್ ಚಾಲೀಸ್. ಇಟ್ ಈಸ್ ಎ ವೆರಿ ಪವರ್ಫುಲ್ ರೆಮಿಡಿ. ಆಯಿತಾ? ಅವನು ವಾಯುಕಾರಕನಾಗಿರೋದ್ರಿಂದ ಚಂಚಲತೆಯನ್ನು ನಿವಾರಣೆ ಮಾಡ್ತಾನೆ, ಡಿಸ್ಟರ್ಬೆನ್ಸ್ಗಳನ್ನು ನಿವಾರಣೆ ಮಾಡ್ತಾನೆ. ಅದರಿಂದ ಹನುಮಾನ್ ಚಾಲೀಸನ್ನ ಪ್ರತಿದಿನ ನೀವೇನಾದ್ರು ಹೇಳ್ಕೊತಾ ಬಂದರೆ ನೀವು ಎಜುಕೇಷನಲ್ಲಿ ತುಂಬ ಉತ್ತುಂಗ ಸ್ಥಾನಕ್ಕೆ ಹೋಗ್ತೀರಿ. ಯಾವತ್ತೋ ಒಂದಿನ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡೋದಲ್ಲ, ಅದನ್ನು ಲೈಫಲ್ಲಿ ರೂಢಿಸ್ಕೋಬೇಕು. ರೂಢಿಸ್ಕೊಂಡ್ರೆ ಸಕ್ಸಸ್ ಆಗ್ತದೆ.
ಅದನ್ನ ಕೇಳಬೇಕಾ ಗುರುಗಳೇ, ಇವರೇ ಅದನ್ನ ಎರಡು ನಿಮ್ಗೆ ಹೇಳಕ್ ಬಂತು, ಇಟ್ ಈಸ್ ವೆರಿ ಗುಡ್. ಹೇಳ್ಕೊಳ್ಳೋದು ತುಂಬಾ ಪಾಸಿಟಿವ್. ಯಾಕಂದ್ರೆ ಯಾವಾಗ ನೀವು ಮಂತ್ರ ಪಠಣೆಯನ್ನ ಮಾಡ್ತಿರೋ, ಒಂದು ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ನ್ಯೂರೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ, ಕಾನ್ಸಂಟ್ರೇಷನ್ ತುಂಬಾ ಚೆನ್ನಾಗಿ ಐ ಥಿಂಕಿಂಗ್ಗೆ ಇವ್ರಿಗೆ ಹೆಲ್ಪ್ ಆಗುತ್ತೆ. ಅದರಿಂದ ನಾನು ಹೇಳೋದೇನಂತಂದ್ರೆ ಹನುಮಾನ್ ಚಾಲೀಸನ್ನ ಕೇಳೋದು ಒಂದು, ಅದಕ್ಕಿಂತ ಮುಖ್ಯವಾಗಿ ಹೇಳುವಂಥದ್ದು ಇನ್ನೂ ಪವರ್ಫುಲ್ ರೆಮಿಡಿಯ ಕನ್ವರ್ಟ್ ಆಗುತ್ತೆ. ಓಕೆ, ದ ಫೈನಲ್ ಟೆನ್ಷನ್ ಈಸ್ ಆಲ್ವೇಸ್ ಫಾರ್ ಮ್ಯಾರೇಜ್. ಏನಪ್ಪ ಮಾಡೋದು ಮದುವೆ ಅಂತ ಬಂದಾಗ ಅಂತಂದರೆ ಗುರುಗಳಿಗೆ ಕೇಳೋದಾದರೆ, ಮದುವೆಗೆ ಅಂತ ಬಂದಾಗ ತುಲಾ ರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕಾಗತ್ತೆ? ತುಲಾ ರಾಶಿಯವ್ರು ಸಾಮಾನ್ಯವಾಗಿ ಬುದ್ಧಿವಂತರಿದ್ದಾರೆ, ಬೇಗ ಮದುವೆ ಮಾಡ್ಕೊಡ್ತಾರೆ. ಅವರೆಲ್ಲ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ತುಲಾ ರಾಶಿಯವರು ಬೇರೆ ರಾಶಿಗಳಿಗೆ ಹೋಲಿಸ್ಕೊಂಡ್ರೆ ತುಲಾ ರಾಶಿಯವ್ರದ್ದು ಬೇಗ ಮದುವೆ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಇವರು ಏನು ಪರಿಹಾರ ಮಾಡಬೇಕು ಅಂದರೆ, 7ನೇ ಮನೆ ಅಧಿಪತಿ ಕುಜ ದುಸ್ಥಾನದಲ್ಲಿ ಇರಬಾರ್ದು. ಇವ್ರಿಗೆ ದುಸ್ಥಾನದಲ್ಲಿದ್ದರೆ ಲೇಟ್ ಮಾಡಿಬಿಡ್ತಾನೆ, ಮಿನಿಮಮ್ 28 ಇಯರ್ಸ್ ಮದುವೆ ಆಗಲ್ಲ. ಅದರಿಂದ ಇದಕ್ಕೆ ನೀವೇನು ಮಾಡಬೇಕು ಅಂದರೆ, ಕುಜನ ಮಂತ್ರ ತುಂಬ ಪವರ್ಫುಲ್ ಮಂತ್ರ, ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಮಂಗಳಾಯ ನಮಃ. ಈ ಮಂತ್ರವನ್ನು ಡೈಲಿ ಜಪವನ್ನು ಮಾಡಬೇಕು, 108 ಸರಿ ಜಪ ಆಗಬೇಕು, ಬೇಗ ಮದುವೆ ಸೆಟ್ ಆಗಬೇಕು ಅಂತಂದು. ಪ್ರತಿ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸುವಂಥದ್ದು, ಅಥವಾ ನಾಗರ ಕಲ್ಲಿಗೆ ಹಾಲಿನ ಅಭಿಷೇಕವನ್ನು ಮಾಡುವಂಥದ್ದು. ಟೈಮ್ ಸಿಕ್ಕಿದ್ರೆ 6 ತಿಂಗಳಿಗೊಂದ್ಸರಿ ಯಾವ್ದಾದ್ರು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗುವಂಥದ್ದು. ಜೊತೆಗೆ ಮುಖ್ಯವಾಗಿ ಇವ್ರಿಗೆ ಬೇಗ ಮದುವೆ ಆಗಬೇಕು ಅಂದರೆ ಇವ್ರಿಗೆ ಜಪ, ನದಿ ಸ್ನಾನ, ಅಭಿಷೇಕಕ್ಕಿಂತ ಹೋಮ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಿವಾಹ ಪ್ರತಿಬಂಧಕ ದೋಷಾದಿಗಳ ನಿವಾರಣೆ ಅಂತ ಹೇಳ್ತೀವಿ, ಕುಜಶಾಂತಿ ಹೋಮ, ಸುಬ್ರಹ್ಮಣ್ಯ ಹೋಮ, ಇದನ್ನ ವರ್ಷಕ್ಕೊಂದ್ಸರಿ ಮಾಡ್ತಾ ಬಂದರೆ ಶೀಘ್ರವಾಗಿ ಅವ್ರಿಗೆ ಮದುವೆ ಸೆಟ್ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತೀನಿ, ಎಲ್ಲ ರೀತಿಯ ಪರಿಹಾರಗಳು ಎಲ್ಲದಕ್ಕೂ ಬೇಗ ವರ್ಕ್ ಆಗಲ್ಲ ಅಂತ. ಯಾವ್ಯಾವುದನ್ನ ಯಾವ್ಯಾವ ಸಮಯದಲ್ಲಿ ಮಾಡಬೇಕು ಅದು ವರ್ಕ್ ಆಗುತ್ತೆ. ಈಗೇನಂದ್ರೆ ಹೋಮ ಅಂದ ತಕ್ಷಣ ಇಟ್ ಇಸ್ ಆಂಟಿಬಯೋಟಿಕ್ ಅಂತ. ಅದಕ್ಕೆ ನಿಮ್ಗೆ ಏನಂತಂದ್ರೆ ಬೇಗ ರಿಸಲ್ಟ್ ಸಿಕ್ಬೇಕು ಅಂತಂದ್ರೆ 1 ವರ್ಷಕ್ಕೊಂದ್ಸರಿ ಸುಬ್ರಹ್ಮಣ್ಯ ಹೋಮ, ಕುಜಶಾಂತಿ ಹೋಮವನ್ನು ಮಾಡಿಕೊಂಡು ಡೈಲಿ ಕುಜನ ಮಂತ್ರವನ್ನು ಜಪ ಮಾಡುವಂಥದ್ದು. ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಹೆಣ್ಮಕ್ಳಾಗಿದ್ರೆ ಮಂಗಳ ಗೌರಿ ಪೂಜೆಯನ್ನು ಮಂಗಳವಾರದ ದಿನ ಮಾಡುವಂಥದ್ದು, ಶಚಿ ಪೂಜೆಯನ್ನು ಮಾಡುವಂಥದ್ದು, ಇಂದ್ರಾಣಿ ಪೂಜೆಯನ್ನು ಮಾಡುವಂಥದ್ದು, ಮತ್ತು ಚನ್ನಂಗಿ ಬೇಳೆ ಅಂತ ಕರಿತೀವಿ ನಾವು, ಕೆಂಪು ಬೇಳೆ, ಆ ಬೇಳೆ ಜೊತೆಗೆ ಬೆಲ್ಲವನ್ನ ಯಾವುದಾದ್ರೂ ಓರಿ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ಎತ್ತು ಅಂತ ಹೇಳ್ತೀವಲ್ಲ ಗೂಳಿ, ಅದಕ್ಕೆ ತಗೊಂಡೋಗಿ ಕೊಡುವಂಥದ್ದು. ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಬಂದ್ರೆ ಇಟ್ಸ್ ಎ ವೆರಿ ಎಫೆಕ್ಟಿವ್ ಆಗಿ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ಓಕೆ ಗುರುಗಳೇ, ಈಗ ನಾವು ಮದುವೆ ವಿಚಾರವಾಗಿ ನೀವು ಪರಿಹಾರಗಳನ್ನು ಏನು ಕೊಡ್ತಾ ಇದ್ದೀರಾ, ಇದು ಬ್ಯಾಚುಲರ್ಸಿಗೆ ಮಾತ್ರ ವರ್ಕ್ ಆಗುತ್ತಾ, ಅಥವಾ ಈಗ ಆಲ್ರೆಡಿ ಮದುವೆ ಆಗಿದೆ, ಗಂಡ ಹೆಂಡತಿ ಮಧ್ಯೆ ಏನೋ ಒಂದು ಕಲಹ ಇದೆ, ಅಥವಾ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅವರು ಕೂಡ ಈ ಥರದನ್ನ ಫಾಲೋ ಮಾಡೋದ್ರಿಂದ ಅವರ ಒಂದು ಫ್ಯಾಮಿಲಿ ಲೈಫ್ ಇನ್ನೂ ಚೆನ್ನಾಗಿ ಆಗುವಂಥ ಸಾಧ್ಯತೆಗಳು ಇದೆಯಾ? ಆ್ಯಕ್ಚುಲಿ ತುಂಬ ಒಳ್ಳೆ ಪ್ರಶ್ನೆ. ಜ್ಯೋತಿಷ ವೆರಿ ಸಿಂಪಲ್, ಒಂದು ಒಳ್ಳೇದು ಒಂದು ಕೆಟ್ಟದ್ದು ಎರಡನೇ ಹೇಳೋದು. ಓಕೆ ನೋಡಿ, 7ನೇ ಮನೆ ಅಧಿಪತಿ ಕುಜ ಚೆನ್ನಾಗಿದ್ರೆ ಬೇಗ ಮದುವೆ ಆಗುತ್ತೆ, ಲೈಫಲ್ಲಿ ಚೆನ್ನಾಗಿರ್ತಾರೆ. ಅವ್ನು ಕುಜ ಚೆನ್ನಾಗಿಲ್ಲ ಅಂದರೆ ಲೇಟ್ ಮ್ಯಾರೇಜ್ ಆಗುತ್ತೆ, ಮದುವೆ ಆದಮೇಲೆ ಡಿಸ್ಟರ್ಬೆನ್ಸ್ ಇರುತ್ತೆ. ಅದರಿಂದ ಈ ಪರಿಹಾರ ಮದುವೆ ಆಗ್ಲಿಕ್ಕೂ ವರ್ಕ್ ಆಗುತ್ತೆ. ಮದುವೆ ಆದಮೇಲೆ ನಿಮ್ಮ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ಅದು ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಖಂಡಿತ ಮಾಡಿ, ತುಂಬ ಒಳ್ಳೆ ಪ್ರಶ್ನೆ, ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಮದುವೆ ಅಂದ ತಕ್ಷಣ ಮುಹೂರ್ತ ಇಂಪಾರ್ಟೆಂಟ್ ಅಮ್ಮ. ನೀವು ಯಾವ ಡೇಟಲ್ಲಿ ಮದುವೆ ಆಗ್ತೀರಾ, ಯಾವ ಮುಹೂರ್ತದಲ್ಲಿ ಮದುವೆ ಮಾಡ್ಕೋತೀರಾ, ಇದು ಬಹಳ ಮುಖ್ಯ ಆಗುತ್ತೆ. ಒಂದು ಒಳ್ಳೆ ಡೇಟು, ಒಂದು ಒಳ್ಳೆ ಮುಹೂರ್ತದಲ್ಲಿ ಮದುವೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಅವ್ರ ಲೈಫ್ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮುಹೂರ್ತ ಅಂತ ಬಂದಿದ ತಕ್ಷಣ ಒಂದು ಮಾತು ಕೇಳಬೇಕು ಅನಿಸ್ತು ಗುರುಗಳೇ. ಏನಂತಂದರೆ, ಈಗ ಫೋಟೋಗ್ರಫಿಯಿಂದನೋ ಅಥವಾ ಮೇಕಪ್ಪಿಂದನೋ ಲೇಟ್ ಆಗುವಂಥದ್ದು, ಅಥವಾ ಈ ಏನು ನಾವು ಯಾರೋ ಜ್ಯೋತಿಷಿಗಳನ್ನು ಅಥವಾ ಗುರುಗಳನ್ನು ಯಾರನ್ನ ಕೇಳಿ ಅವ್ರ ಹತ್ರ ಒಂದು ಮುಹೂರ್ತ ಫಿಕ್ಸ್ ಮಾಡಿರ್ತೀವಿ, ಎಲ್ಲೋ ಯಾವುದೋ ಒಂದು ಸಮಯಗಳಲ್ಲಿ ಅದು ಬದಲಾವಣೆ ಆಗಿರುತ್ತೆ. ಮದುವೆ ಸಂದರ್ಭದಲ್ಲಿ ಅದು 10 ನಿಮಿಷ ಆಗಿರ್ಬೋದು, 1/4 ಗಂಟೆ ಆಗಿರ್ಬೋದು. ಇಂಥ ಸಂದರ್ಭದಲ್ಲೂ ಕೂಡ ಅದು ತೊಂದರೆ ಆಗುತ್ತೆ ಗುರುಗಳೇ? ನೋಡಿ, ಪ್ರತಿಯೊಬ್ಬರಿಗೂ ಅವ್ರವ್ರ ಕೆಲಸ ಅವ್ರಿಗೆ ಇಂಪಾರ್ಟೆಂಟ್ ಇರುತ್ತೆ. ಹೌದು, ಕರೆಕ್ಟಾ? ಈಗ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಏನು ಹೇಳ್ತಾರೆ, ನಮಗೆ ದುಡ್ಡು ಕೊಟ್ಟಿದ್ದಾರೆ, ನಾವು ಇವ್ರನ್ನ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಇರುತ್ತೆ. ಕರೆಕ್ಟ್ ಅಲ್ವಾ? ಮತ್ತು ಇನ್ನೊಬ್ರು ಯಾರೋ ಮೇಕಪ್ ಆರ್ಟಿಸ್ಟ್ ಬಂದರೆ ನಾವು ಎಷ್ಟು ಚೆನ್ನಾಗಿ ಅವ್ರಿಗೆ ಡ್ರೆಸ್ ಮಾಡಿದ್ರೆ ಇವರು ಚೆನ್ನಾಗಿ ಬರ್ಬೋದು ಅಂತ. ಕೆಲವು ಸರಿ ಏನಾಗ್ಬಿಡುತ್ತೆ, ಇಲ್ಲಿ ಮಾಡಿರುವ ಡೆಕೋರೇಷನ್ ಇರ್ಬೋದು ಅಥವಾ ಇಲ್ಲ ಮಾಡಿರುವಂಥ ಅಡುಗೆ ಇರ್ಬೋದು, ಇದು ಯಾವುದೂ ಉಳ್ಕೊಳ್ಳಲ್ಲ. ನಾವು ತೆಗೆದುಕೊಳ್ಳುವಂಥ ಫೋಟೋ ವಿಡಿಯೋನೇ ಉಳ್ಕೊತದೆ, ಅದರಿಂದ ಚೆನ್ನಾಗಿ ಬರಬೇಕು ಅನ್ನುವಂಥದ್ದು ಇರ್ತದೆ. ಆದರೆ ಇದು ಎಲ್ಲ ಟೈಮಲ್ಲಿ ಎಲ್ಲ ಸಮಯದಲ್ಲೂ ವರ್ಕ್ ಆಗಲ್ಲ. ಈಗ ಎಕ್ಸಾಂಪಲ್, ನೀವು ಮನೇಲಿ ಯಾವುದೋ ಒಂದು ವ್ರತ ಮಾಡ್ತಾ ಇದ್ದೀರಾ ಅಂದರೆ, ವ್ರತ ಬಂದು ತೋರುವಿಕೆಗಾಗಿ ಅಲ್ಲ, ವ್ರತಕ್ಕೆ ಅದರದ್ದೇ ಆದ ಒಂದು ಕ್ರಿಯೆ ಅಂತ ಇರ್ತದೆ. ಈಗ ಎಕ್ಸಾಂಪಲ್ಲು, ನಿಮ್ಮ ವಿಡಿಯೋಗ್ರಫಿ, ಫೋಟೋಗ್ರಫಿ, 2 ಲೈಟಿಂಗು,
ಕರೆಕ್ಟ್ ಆ್ಯಂಗಲ್ ಫಿಕ್ಸ್ ಮಾಡಿರುವಂಥದ್ದು, ಅದಕ್ಕೆ ಬ್ಯಾಟ್ರಿ ಇರುವಂಥದ್ದು, ಇದೆಲ್ಲ ಎಷ್ಟು ಇಂಪಾರ್ಟೆಂಟೋ ಹಂಗೆ ಒಂದು ಒಳ್ಳೆ ಮುಹೂರ್ತ ಅಂತ ಬಂದಾಗ ಆ ಸಮಯ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ಸಮಯದಲ್ಲಿ ಶುಭ ಕಾರ್ಯಗಳಾಗಲಿಲ್ಲ ಅಂತಂದಾಗ ಏನಾಗುತ್ತೆ, ನೀವು ಇಷ್ಟೆಲ್ಲ ಮಾಡಿ ಮನೇಲಿ ಇಟ್ಕೊಂಡು 6 ತಿಂಗಳಿಗೆ ಡೈವರ್ಸ್ ಆಗಿಬಿಡುತ್ತೆ. ಓಕೆ, ಕರೆಕ್ಟ್ ಅಲ್ವ? ಅದರಿಂದ ಮುಹೂರ್ತ ಅನ್ನುವಂಥದ್ದು ಇಂಪಾರ್ಟೆಂಟು. ಅದಕ್ಕೆ ನಾನು ಯಾವಾಗಲೂ ಏನು, ಈಗ ತುಂಬ ಜನ ನನ್ನ ಹತ್ರ ಕ್ಲೈಂಟ್ ಬಂದವ್ರಿಗೆ ನಾನು ಏನು ಹೇಳ್ತೀನಿ ಗೊತ್ತಾ, ನೀವು ಏನೇನು ಮಾಡ್ಕೋಬೇಕು ಎಲ್ಲನೂ ಮಾಡ್ಕೊಳ್ಳಿ, ಆದರೆ ಒಂದು ಒಳ್ಳೆ ಮುಹೂರ್ತ ಇಟ್ಕೊಂಡು ಒಂದು ದೇವಸ್ಥಾನದಲ್ಲೋ ಅಥವಾ ಯಾವುದೋ ಒಂದು ಮಠಮಾನ್ಯ ಪುಣ್ಯಕ್ಷೇತ್ರಗಳಲ್ಲೋ ಶಾಸ್ತ್ರೋಕ್ತವಾಗಿ ಏನೇನಿದೆ ವಿಧಿ ಅಂತ ಏನು ಹೇಳ್ತೀವಿ, ಆ ವಿಧಿ ಪೂರ್ವಕವಾಗಿ ಮದುವೆ ಮಾಡಿಬಿಡಿ. ಅದಾದಮೇಲೆ ಒಂದು ಇಡೀ ದಿನ ಅಥವಾ 2 days ಫೋಟೋ, ವಿಡಿಯೋ, ರಿಸೆಪ್ಷನ್ ಇದೆಲ್ಲ ಮಾಡ್ಕೊಳ್ಳಿ. ಹೌದು, ಅವಾಗ ಏನಾದ್ರೆ ಸಮಸ್ಯೆ ಆಗಲ್ಲ. ನೀವು ಎರಡನ್ನೂ ಕ್ಲಬ್ ಮಾಡ್ತಾ ಇದ್ರೆ ನೋಡಿ, ಆಕ್ಚುಲಿ ನಮ್ಮಲ್ಲಿ ಒಂದು ಪಾಣಿಗ್ರಹಣ ಅಂತ ಇದೆ. ಏನಿದು ಪಾಣಿಗ್ರಹಣ ಅಂದ್ರೆ ವಧು ಮತ್ತು ವರ ಇಬ್ಬರ ಕೈಯನ್ನ ಇಡಿಸುವಂಥದ್ದು. ಆ ಕೈಯನ್ನ ಇಟ್ಕೊಂಡಾಗ ಅಂದ್ರೆ ನನ್ನ ಮಗಳನ್ನ ನಾವು ಮನಸ್ಪೂರ್ವಕವಾಗಿ ನಿನಗೆ ದಾರೆ ಏರ್ಕೊಡ್ತಾ ಇದೀವಿ ಅಂತ ಹುಡುಗನ ಕೈಗೆ ಇಡಿಸುವಂಥದ್ದು. ಅಲ್ಲಿಂದ ಅವರಿಬ್ಬರು ದಂಪತಿಗಳಾಗ್ತಾರೆ. ಇದು ಸರಿಯಾದ ವಿಧಿ ಕ್ರಮ. ನಿಮಗೆ ಗೊತ್ತಿರಬೇಕು, ಆಗಿನ ಕಾಲದಲ್ಲೆಲ್ಲ ಹೇಗೆ ಅಂದರೆ ಹುಡುಗ ಹುಡುಗಿ ಇಬ್ಬರು ಬಂದು ಒಂದು ಬಳೆ ಶಾಸ್ತ್ರ ಅಂತ ಮಾಡ್ತಾರೆ ಹಿಂದಿನ ದಿನ. ಆ ಶಾಸ್ತ್ರ ಆದ ತಕ್ಷಣ ಬೆಳಗ್ಗೆ ಆ ಹುಡುಗನ್ನ ಕಾಶಿ ಯಾತ್ರೆಯಿಂದ ಕರ್ಕೊಂಡು ಬಂದು ತೆರೆ ಬಟ್ಟೆ ತೆಗೆಯೋವರೆಗೂ ಹುಡುಗ ಹುಡುಗಿ ನೋಡಂಗಿಲ್ಲ. ನೋಡಿದ್ರೆ ಅದು ಕೂಡ ದೋಷ, ಮುಹೂರ್ತ ಆಗ್ಬಿಡುತ್ತೆ ಅದು ಅಂತ. ಅದರಿಂದ ಹುಡುಗಿ ಶಾಸ್ತ್ರ ಮಾಡುವಾಗ ಹುಡುಗ ರೂಮಲ್ಲಿ ಇರಬೇಕು, ಹುಡುಗನ ಶಾಸ್ತ್ರ ಆಗೋ ಹುಡುಗಿ ರೂಮಲ್ಲಿ ಇರಬೇಕು. ಈ ತರ ಒಂದಿತ್ತು. ಆದ್ರೆ ಇವತ್ತೇನಾಗಿದೆ, ಹಿಂದಿನ ದಿನ ಬರ್ತಾ ಇದ್ದಂಗೆ ಫೋಟೋ ಶೂಟು, ಹಿಂದಿನ ದಿನ ಕೈ ಹಿಡ್ಕೊಂಡು ರಿಸೆಪ್ಷನ್. ಅದರಿಂದನೇ ಇವತ್ತು ನೋಡಿ ಸಂಬಂಧಗಳು, ಅವತ್ತಿನ ದಿನಗಳಲ್ಲಿ ಇದ್ದಂತಹ ಬಾಂಧವ್ಯ, ಆ ಸಂಬಂಧ, ಆ ಮದುವೆಯಲ್ಲಿದ್ದಂಥ ಖುಷಿ ಇವತ್ತಿಲ್ಲ. ಯಾಕಂದ್ರೆ ಎಲ್ಲ ಫೋಟೋಮಯ ಆಗಿದೆ. ಹಂಗೆ ಅಂದ್ಬಿಟ್ಟು ಫೋಟೋಗ್ರಾಫರ್ಸ್ ತಪ್ಪು ಅಂತಲೂ ನಾನು ಹೇಳ್ತಿಲ್ಲ, ಹುಡುಗ ಹುಡುಗಿದು ತಪ್ಪು ಅಂತಲೂ ನಾನು ಹೇಳ್ತಿಲ್ಲ. ಆದರೆ ಯಾವುದೇ ಅತಿ ಆದರೂ ವಿಷಯ ಆಗುತ್ತೆ. ಸೊ ಜನ್ರೇಷನ್ ಬದಲಾವಣೆ ಆಗ್ತಾ ಇದೆ. ಆದರೆ ಅದಕ್ಕೂ ಕೂಡ ನೀವು ಇವಾಗ ಒಂದು ಈಸಿ ಆದಂಥ ಪರಿಹಾರ ನೀವು ಏನು ಮಾಡೋದು ತಪ್ಪಿಲ್ಲ. ನಾನು ಹೇಳೋದು ಯಾವುದು ಲೈಫಲ್ಲಿ ತಪ್ಪಿಲ್ಲ, ಎಲ್ಲವೂ ಇರಬೇಕು ಲೈಫಲ್ಲಿ. ಆದರೆ ಅದಕ್ಕೆ ಏನು ಇಂಪಾರ್ಟೆನ್ಸ್ ಇದೆ ಅದನ್ನು ನಾವು ಕೊಡಬೇಕು. ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಅದನ್ನು ಕೂಡ ಅಳವಡಿಸ್ಕೊಳ್ತಾ ಹೋಗ್ಬೋದು ಅಂತ. ಇವತ್ತು ಏನಾಗಿದೆ, ನಾವೇ ಕಲಿಸ್ತಾ ಇದೀವಿ. ಏನಾಗುತ್ತೆ, ಮಕ್ಳಿರ್ತಾರೆ, ನಾವೇನು ಮಾಡ್ತೀವಿ, ಹಬ್ಬದ ದಿನ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ವಿಡಿಯೋ ಕಾಲ್ ಮಾಡೋದು, ಒಂದು ರೀಲ್ಸ್ ಮಾಡ್ಕೊಂಡು ಅಪ್ಡೇಟ್ ಮಾಡೋದು, ಸೆಲ್ಫಿ ತಗೊಳ್ಳೋದು. ಮಕ್ಕಳೇನು ಅನ್ಕೋತಾರೆ, ಅದನ್ನೇ ಪೂಜೆ ಅನ್ಕೋತಾರೆ. ಇದನ್ನ ಒಂದು ಕಳಶ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಡೆಕೋರೇಷನ್ ಮಾಡಿ ಸೆಲ್ಫಿ ತಗೊಂಡು ಹಾಕೊಂಡ್ರೆ ಅದನ್ನೇ ಪೂಜೆ ಅಂತಾರೆ. ಬಟ್ ಆಗಿನ ಕಾಲದಲ್ಲಿ ಆಗಿರಲಿಲ್ಲ. ಬೆಳಗ್ಗೆ 3 ಗಂಟೆಗೆ ಎದ್ದು ಎಣ್ಣೆ ಸ್ನಾನ ಮಾಡಿಸಿ, ಆ ರಂಗೋಲಿ ಹಾಕ್ಸಿ, ಹೊಸ್ಲಿಗೆಲ್ಲ ಅರಿಶಿನ ಹಾಕ್ಸಿ, ಅದಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ, ಉಪವಾಸ ಇದ್ದು ಅದಕ್ಕೆ ನೈವೇದ್ಯ ಮಾಡಿಸಿ, ಅದೊಂದು ಪ್ರೊಸೀಜರ್ ಇರ್ತಿತ್ತು. ಆಗ ಮಕ್ಳೇನು ಮಾಡ್ತಿದ್ರು, ಅದನ್ನ ಪೂಜೆ ಅನ್ಕೋತಾ ಇದ್ರು. ಅಂದರೆ ನಾವು ಏನು ನೆಕ್ಸ್ಟ್ ಜನ್ರೇಷನ್ಗೆ ಕಳಿಸ್ತಾ ಇದ್ದೀವಿ ಅದಾಗ್ತಾ ಇದೆ ಅಷ್ಟೇ. ಖಂಡಿತ. ಓಕೆ, ನೋಡಿದ್ರಲ್ಲ ನಾವೆಲ್ಲ ಏನೆಲ್ಲ ವ್ಯತ್ಯಾಸಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲೂ ಕೂಡ ಯಾವ ರೀತಿ ಏರುಪೇರುಗಳಾಗ್ತಾ ಇರುತ್ತೆ ಅಂತ. ಸೊ ಇನ್ನು ಗೆಟಿಂಗ್ ಬ್ಯಾಕ್ ಟು ದ ಕಾನ್ಸೆಪ್ಟ್, ನಾವು ತುಲಾರಾಶಿಯ ಬಗ್ಗೆ ಮಾತಾಡ್ತಾ ಇದ್ವಿ, ಹಲವಾರು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಡೆಯದಾಗಿ ತುಲಾರಾಶಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಗುರುಗಳು ತಿಳಿಸ್ಕೊಡ್ತಾರೆ. ಗುರುಗಳೇ, ಆರೋಗ್ಯದಲ್ಲಿ ಏರುಪೇರು ಆದಂಥ ಸಂದರ್ಭದಲ್ಲಿ ತುಲಾರಾಶಿಯವರು ಏನೆಲ್ಲ ಮಾಡಿದ್ರೆ ಸರಿ ಹೋಗ್ಬೋದು? ಸಾಮಾನ್ಯವಾಗಿ ತುಲಾರಾಶಿಯವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಬರ್ಬೋದು ಅಂತಂದ್ರೆ, ಶುಗರ್ ವೇರಿಯೇಷನ್ಸ್ ಆಗ್ಬೋದು, ಎತ್ತರ ಕಮ್ಮಿ ಆಗ್ಬೋದು, ಸ್ವಲ್ಪ ಫುಡ್ಡಿ ಎಲ್ಲ ರುಚಿ ರುಚಿಯಾಗಿ ತಿನ್ನುವಂಥದ್ದು, ಸ್ವಲ್ಪ ದಪ್ಪ ಆಗುವಂಥದ್ದು, ಫ್ಯಾಟ್ ಜಾಸ್ತಿ ಆಗುವಂಥದ್ದು, ಫ್ಯಾಟಿ ಲಿವರ್ ಆಗುವಂಥದ್ದು, ಲಂಗ್ಸು, ಡಸ್ಟ್ ಅಲರ್ಜಿ, ಈ ಥರ ಏನೋ ಒಂದು ಆಗುವಂಥದ್ದು ಆಗ್ತದೆ. ಅದಕ್ಕೋಸ್ಕರ ಇವ್ರು ಏನು ಮಾಡಬೇಕು ಅಂತಂದ್ರೆ, ಮೊದಲನೇದಾಗಿ 6ನೇ ಮನೆ ಅಧಿಪತಿ ಗುರು ಆಗಿರೋದ್ರಿಂದ ಮ್ಯಾಕ್ಸಿಮಮ್ ತುಲಾರಾಶಿಯವ್ರನ್ನ ನಾನು ಯಾವಾಗಲೂ ಏನು ಹೇಳ್ತೀನಿ, ಸಕ್ಕರೆಯನ್ನು ಕಮ್ಮಿ ಮಾಡಿ ಅಂತ. ಶುಗರ್ ಕಂಟೆಂಟನ್ನು ನೀವು ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಕೂಡ ನಿಮಗೆ ಅನುಕೂಲಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತು 6ನೇ ಮನೆ ಅಧಿಪತಿ ಗುರು ಆಗಿರೋದ್ರಿಂದ ನೀವು ಯಾರೆಲ್ಲ ಪ್ರತಿ ಭಾನುವಾರದ ದಿನ ಅಥವಾ ಗುರುವಾರದ ದಿನ ಶಿವನಿಗೆ ಕಬ್ಬು ಅಥವಾ ಎಳನೀರಿನ ಅಭಿಷೇಕವನ್ನು ಮಾಡಿಸ್ತಾ ಬರ್ತಿರೋ ರೆಗ್ಯುಲರ್ ಆಗಿ, ಅಂಥವರು ಕೂಡ ಈ ಆರೋಗ್ಯದ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಮತ್ತು ಓಂ ರಾಮ್ ರೀಂ ರೋಂ ಸಹ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ರೆಗ್ಯುಲರಾಗಿ ಚಾಂಟ್ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಇವರಿಗೆ ಕಮ್ಮಿ ಆಗ್ತಾ ಬರುತ್ತೆ. ಜೊತೆಗೆ ಯಾವುದೇ ಕಾರಣಕ್ಕೂ ನಿಮ್ಗೆ ಗೊತ್ತಿರಲಿ, ತುಲಾರಾಶಿಯಲ್ಲಿ ಹುಟ್ಟಿರುವಂಥವ್ರು ಕನಕಪುಷ್ಯರಾಗ ರತ್ನವನ್ನು ಧರಿಸಬಾರ್ದು. ಅವ್ರೇನಾದ್ರು ಧರಿಸ್ಬಿಟ್ರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಭಾಳ ಎಚ್ಚರಿಕೆಯಿಂದ ತಿಳ್ಕೊಂಡು ಫಾಲೋ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಈ ತುಲಾರಾಶಿಯವ್ರಿಗೆ ಇನ್ನೊಂದು ಏನಂದರೆ, ದಯವಿಟ್ಟು ವಾಕ್ ಮಾಡ್ರಪ್ಪ. ತುಲಾರಾಶಿ ಕಫ, ವೆಯ್ಟ್ ಗೇನ್ ಆಗೋದು ಇದೆಲ್ಲವೂ ಕೂಡ ಗುರುವಿಂದನೇ ಆಗೋದು. ಅದರಿಂದ ನಾನು ಬೆಸ್ಟ್ ರೆಮಿಡಿ ಏನಂದರೆ ವಾಕ್ ಮಾಡುವಂಥದ್ದು. ತುಲಾರಾಶಿಯವ್ರಿಗೆ ವಾಕ್ ಪ್ರತಿದಿನ ವಾಕ್ ಮಾಡುವಂಥದ್ದು, ಮತ್ತು ಫುಡ್ ಹ್ಯಾಬಿಟ್ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು, ಇವೆರಡು ಭಾಳ ಮುಖ್ಯ.
ಓಕೆ, ಗುರುಗಳು ತುಲಾರಾಶಿಯ ಬಗ್ಗೆ ಹೇಳಿದ್ರು. ತುಲಾರಾಶಿ ಮಾತ್ರ ಅಂತಲ್ಲ, ಗುರುಗಳು ಹೇಳ್ತಾ ಇರುವಂಥ ಪ್ರತಿಯೊಂದು ಪರಿಹಾರಗಳು ಬಹುಶಃ ನನ್ನಂಥ ಎಷ್ಟೋ ಜನಕ್ಕೆ ಖುಷಿಯಾಗುವಂಥದ್ದು ಏನು ಅಂತಂದರೆ, ಇಲ್ಲಿ ಯಾವುದೋ ಒಂದು ತುಂಬ ಎಕ್ಸ್ಪೆನ್ಸಿವ್ ಆಗಿ ಏನೋ ಮಾಡಬೇಕು, ದುಡ್ಡು ಖರ್ಚು ಮಾಡಬೇಕು, ಅಥವಾ ಜೀವನದಲ್ಲಿ ಸಾಕಷ್ಟು ಸಮಯ ಇದಕ್ಕೆ ಅಂತಲೇ ಮೀಸಲಿಡಬೇಕು, ಆ ರೀತಿ ಯಾವುದೇ ಇಲ್ಲದೆ ಸಣ್ಣ ಸಣ್ಣ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮಂತ್ರಪಠನೆ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ನಮ್ಮಲ್ಲೇ ಇರುವಂಥ ಲೋಪದೋಷಗಳನ್ನು ಸರಿ ಮಾಡ್ಕೊಳ್ಳುವಂಥದ್ದು, ಈ ಥರ ಸಣ್ಣ ಸಣ್ಣ ಪರಿಹಾರಗಳನ್ನು ಕಂಡುಕೊಳ್ಳೋದ್ರಲ್ಲಿ ಈ ಪರ್ಟಿಕ್ಯುಲರ್ ಆದಂಥ ರಾಶಿಗಳು ಯಾವ ರೀತಿ ಪರಿಹಾರವನ್ನು ಪಡ್ಕೋಬೋದು ಅನ್ನೋದನ್ನು ಗುರುಗಳು ನಿಜವಾಗ್ಲೂ ತುಂಬ ಸೂಕ್ತವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಬಹುಶಃ ಈ ಎಪಿಸೋಡ್ನಲ್ಲಿ ನೀವು ಇದನ್ನೆಲ್ಲ ತಿಳ್ಕೊಂಡು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಈಗ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀ